Hello, hello, good morning everybody, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ 2 ಕಾನ್ವರ್ಸೇಷನ್ ಮೈ ಬಾಡಿ ಕಾರ್ಡ್ ನಂಬರ್ 5 ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಈ ಕಾನ್ವರ್ಸೇಷನಲ್ಲಿ ಗ್ರೀಟಿಂಗ್ 2 ಪಾರ್ಟ್ಸ್ ಇರುತ್ತೆ. ಗ್ರೀಟಿಂಗ್ ಒಂದು, ಕ್ವಶನ್ಸ್ ಒಂದು. ಇದರಲ್ಲಿ ಬರ್ತಕ್ಕಂಥ 2 ಗ್ರೀಟಿಂಗ್ ಇರುತ್ತೆ, 2 ಕ್ವಶನ್ಸ್ ಇರುತ್ತೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್. ಗ್ರೀಟಿಂಗ್ ಮೊದಲನೇದಲ್ಲಿ ಏನು ಬಂದಿದೆ, ಮೊದಲನೇ ಗ್ರೀಟಿಂಗ್ ಏನು, ಹಲೋ ಐ ಆಮ್ ಸುರೇಶ್, ಐ ಆಮ್ ಸೀತಾ. ಅಂದರೆ ಈ ಗ್ರೀಟಿಂಗ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಏನಂದರೆ ಗ್ರೀಟಿಂಗ್ ಅಂದರೆ ಏನು ಅಂತ ಮಕ್ಳಿಗೆ ಮೊದಲು ಹೇಳಬೇಕು. ಗ್ರೀಟಿಂಗ್ ಅಂದರೆ ಈಗ ಒಬ್ರೊಬ್ಬರು ಮೀಟ್ ಆದಾಗ ನಾವು ಒಬ್ರಿಗೊಬ್ರು ಗ್ರೀಟ್ ಮಾಡಬೇಕು, ಒಬ್ರಿಗೊಬ್ರು ಪರಿಚಯ ಮಾತಾಡ್ಕೊಳ್ಳೋದು ಸ್ಟಾರ್ಟಿಂಗು. ಅದನ್ನು ಯಾವ ಥರ ಶುರು ಮಾಡಬೇಕು, ಅದೇ ಗ್ರೀಟಿಂಗ್. ಈಗ ಒಂದು ಹುಡುಗ ಸುರೇಶನವನು, ಸೀತಾ ಹುಡುಗಿ, ಒಬ್ರಿಗೊಬ್ರು ಭೇಟಿ ಆಗ್ತಾರೆ. ಸುರೇಶ್ ಏನು ಹೇಳ್ತಾನೆ, ಅವಳು ಸೀತಾ ನೋಡಿದ ತಕ್ಷಣ ಹಲೋ ಐ ಆಮ್ ಸುರೇಶ್. ಆಗ ಮೊದಲು ನಮ್ಮ ಪರಿಚಯ ನಾವು ಮಾಡಬೇಕು. ಆವಾಗ ಹಲೋ ಅಂತ ಹೇಳಬೇಕಷ್ಟೆ. ಹಲೋ ಅಂತ ಅಂದರೆ ನಾನು ಒಂದು ಮಾತಾಡೋದು, ಒಂದು ಪೀಠಿಕೆ ಹಾಕೋದು, ಸಿಕ್ಕಿದ ತಕ್ಷಣ ಗ್ರೀಟ್ ಮಾಡಿಕೊಂಡು ಮಾತಾಡೋದು. ಆ ಥರ ಗ್ರೀಟಿಂಗ್ ಜೊತೆಲಿ ಮಾತನ್ನು ಶುರು ಮಾಡಬೇಕು. ಹಲೋ ಅಂತ ಶುರು ಮಾಡಬೇಕು. ಆ ಕಡೆಯಿಂದ ಅವರು ತಿರ್ಗಾನುವೆ ಐ ಆಮ್ ಸೀತಾ, ಎಸ್, ಇದು ಗ್ರೀಟಿಂಗ್. ಇದನ್ನು ಮಕ್ಕಳಿಗೆ ಅರ್ಥ ಹೇಳಿಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಕ್ಲಾಸ್. ಆಮೇಲೆ ಬೇರೆ ಇಬ್ಬರು ಹುಡುಗರು, ಈಗ ಇಲ್ಲಿ ಸುರೇಶ್ ಸೀತಾ ಸುಮ್ಮನೆ ಒಂದು ಎಕ್ಸಾಂಪಲ್ ಥರ ಮಾಡಿಸಿದ್ವಿ. ಅದೇ ಥರ ಇನ್ನಿಬ್ಬರು, ಒಂದು ಹುಡುಗ ಹುಡುಗಿ ಬೇರೆ ಹೆಸರು, ಈ ಹೆಸರು ಇಲ್ಲದೆ ಇರೋರು ನಿಲ್ಲಿಸಿ ಅವರಿಬ್ಬರನ್ನ ಗ್ರೀಟ್ ಮಾಡಿಸೋದು. ಹೀಗೆ ಹುಡುಗ ಹುಡುಗಿ ಗ್ರೀಟ್ ಮಾಡಿ ಎಲ್ಲ ಎಷ್ಟು ಹುಡುಗರು ಇದ್ದಾರೋ ಅಷ್ಟು ಹುಡುಗರು ಹುಡುಗಿರ ಜೊತೆ ನಿಲ್ಲಿಸಿ ಗ್ರೀಟ್ ಮಾಡಿಸೋದು ಅಭ್ಯಾಸ ಮಾಡಬೇಕು. ಆಗ ಮಕ್ಕಳಿಗೆ ಅವ್ರಿಗೆ ಹೆಸರು ಹೇಳಿ ಮಾಡಿಸಿದಾಗ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಹುಡುಗ ರಾಮು ಅಂತ ಇರ್ತಾನೆ, ಅದೇ ಇನ್ನೊಂದು ಹುಡುಗಿ ಕಮಲ. ಆಗ ರಾಮು ಕಮಲ ಎಕ್ಸಾಂಪಲ್ ಇದು ನಿಲ್ಲಿಸ್ಬಿಟ್ಟು ರಾಮು ಕೈಲಿ ಹೇಳಿಸೋದು ಹಲೋ ಐ ಆಮ್ ರಾಮು. ಇಲ್ಲಿ ಕಮಲ ಆವಾಗ ಐ ಆಮ್ ಕಮಲ ಅಂತ ಹೇಳ್ತಾರೆ. ಈ ಥರ ಬೇರೆ ಬೇರೆ ಹೆಸರು, ಆ ಮಕ್ಕಳ ಹೆಸರನ್ನೇ ಉಪಯೋಗಿಸ್ಕೊಂಡು ಗ್ರೀಟಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟು ಕ್ವೆಶ್ಚನ್ಸ್. ಇದರಲ್ಲಿ ಕ್ವೆಶ್ಚನ್ಸ್ ಏನಿದೆ, ಮೊದಲು ವೇರ್ ಹ್ಯಾವ್ ಯು ಬೀನ್ ಅಂದರೆ ನೀನು ಎಲ್ಲಿಗೆ ಹೋಗಿದ್ದಿ. ಎಲ್ಲಾದರೂ ಹೋಗಿರ್ತಾರಲ್ಲ, ಎಲ್ಲಿ ಹೋಗಿರ್ತಾರೆ, ಸಿಕ್ಕಿದ ಮೇಲೆ ಫಸ್ಟು ಗ್ರೀಟಿಂಗ್ ಮಾಡಿದ್ಮೇಲೆ ವೇರ್ ಹ್ಯಾವ್ ಯು ಬೀನ್, ನೀ ಎಲ್ಲಿ ಹೋಗಿದ್ದೆ ಮಕ್ಳಿಗೆ ಅರ್ಥ ಹೇಳಬೇಕು ಮೊದಲು. ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್ಗೆ ಹೋಗಿದ್ದರೆ ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ಮಾರ್ಕೆಟ್ಗೆ ಹೋದರೆ ಐ ಹ್ಯಾವ್ ಬೀನ್ ಟು ಮಾರ್ಕೆಟ್. ಈ ಥರ ಇದರಲ್ಲಿ ಎಷ್ಟೋ ಪ್ಲೇಸಸ್ ಅದನ್ನೆಲ್ಲ ಅಭ್ಯಾಸ ಮಾಡಿಸಿಸ್ಬೇಕು. ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ವೇರ್ ಹ್ಯಾವ್ ಯು ಬೀನ್, ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ಈ ಎರಡನ್ನೂ ಚೆನ್ನಾಗಿ ಅರ್ಥ ಹೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳ ಕೈಲಿ. ಮಕ್ಕಳಿಗೆ ಕ್ವಶ್ಚನ್ ಹೇಳೋಕ್ಕೂ ಬರಬೇಕು, ಆನ್ಸರ್ ಹೇಳೋಕ್ಕೂ ಬರಬೇಕು. ಆಗ ಮಕ್ಕಳು ನೆಕ್ಸ್ಟ್ ಇವಾಗ ಕಾನ್ವರ್ಸೇಷನ್ ಸರ್ಕಲ್ ಮಾಡಿ ಕೂರಿಸಿ ಒಂದು ಮಗು ತನ್ನ ಬಲಗಡೆ ರೈಟ್ ಸೈಡ್ ಇರ್ತಕ್ಕಂಥ ಮಗುವಿಗೆ ಆ ಕ್ವಶನ್ನ ಹೇಳಬೇಕು. ಪ್ರಾಕ್ಟೀಸ್ ಮಾಡಿದಾರಲ್ಲ ಅದು, ವೇರ್ ಹ್ಯಾವ್ ಯು ಬೀನ್. ಆ ಮಗು ಏನು ಹೇಳುತ್ತೆ, ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ಮೊದಲು ಫುಲ್ ಕ್ಲಾಸ್ಗೆ ಎಲ್ಲ ಪರಿಚಯ ಮಾಡಿಸ್ಬಿಡ್ಬೇಕು. ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್, ಐ ಹ್ಯಾವ್ ಬೀನ್ ಟು ಮಾರ್ಕೆಟ್, ಐ ಹ್ಯಾವ್ ಬೀನ್ ಟು ಟೆಂಪಲ್ ಅಂತರ ಎಲ್ಲ ಯಾವ್ಯಾವುದಾಗುತ್ತೋ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸೋದ್ಮೇಲೆ ಮಗು ತನಗಿಷ್ಟ ಬಂದಿದ್ದು ಮಗು ತನಗಿಷ್ಟ ಬಂದಿದ್ದು ಹೇಳ್ಬೋದು ಕಾನ್ವರ್ಸೇಷನ್ ಸರ್ಕಲಲ್ಲಿ. ಈಗ ಬಲಗಡೆ ಮಗುಗೆ ರೈಟ್ ಸೈಡ್ ಕೂತಿರ್ತ ಮಗು ವೇರ್ ಹ್ಯಾವ್ ಯು ಬೀನ್ ಅಂದಾಗ ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್ ಅಂತ ಹೇಳುತ್ತಲ್ಲ ಎರಡನೇ ಮಗು ಪಕ್ಕದಲ್ಲಿ ಇರ್ತಕ್ಕಂಥ ಮತ್ತು ಆನ್ಸರ್ನ. ಅದೇ ಮಗು ತನ್ನ ಪಕ್ಕ ರೈಟ್ ಸೈಡ್ ಇರ್ತಕ್ಕಂಥ ಮಗುಗೆ ಅದೇ ಕ್ವಶನ್ನ ಹಾಕುತ್ತೆ, ವೇರ್ ಹ್ಯಾವ್ ಯು ಬೀನ್. ಆ ಮಗು ಐ ಹ್ಯಾವ್ ಬೀನ್ ಟು ಟೆಂಪಲ್ ಹೇಳ್ಬೋದು, ಎಲ್ಲಿದೆ ಯಾವ ಪ್ಲೇಸು ಅದನ್ನು ಹೇಳ್ಬೋದು. ನೆಕ್ಸ್ಟು ಆ ಮಗು ಎರಡನೇ ಮಗು ತಿರ್ಗಾ ಅದ್ರ ಬಲಗಡೆ ಇರ್ತಕ್ಕಂಥ ಮಗುಗೆ ಕ್ವಶನ್ ಕೇಳಿದ್ರೆ ಆ ಮಗು ಪಕ್ಕ ಇರೋ ಮಗು ಆನ್ಸರ್ ಹೇಳುತ್ತೆ. ಹಾಗೆ ಪಕ್ಕ ಹೇಳ್ಕೊಂಡು ಕ್ವಶನ್ ಹಾಕೊಂಡು ರೈಟ್ ಸೈಡ್ ಇರ್ತಕ್ಕಂಥ ಮಕ್ಕಳಿಗೆ ಕ್ವಶನ್ ಹೇಳೋದು, ಆನ್ಸರ್ ಪಡೆಯೋದು, ತಿರ್ಗಾ ಅದು ಕ್ವಶನ್ ಕೇಳೋದು, ಆನ್ಸರ್ ಪಡೆಯೋದು. ಈ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು. ಈಗೇನು ವೇರ್ ಹ್ಯಾವ್ ಬೀನ್ ಕೇಳಾಯಿತು, ಇಲ್ಲಿಗೆ ಹೋಗಿದ್ದೆ ಅಂತ ಹೇಳಾಯಿತು, ಯಾತಕ್ಕೆ ಅಂತ ಕೇಳಬೇಕು ತಾನೆ. ಆವಾಗ ವೈ, ವಾಟ್ ಈಸ್ ರಾಂಗ್ ಅಂದರೆ ಯಾತಕ್ಕೆ, ಏನಾಗಿತ್ತು ನಿಮಗೆ ಅಂತ ಕೇಳೋದು. ಅದನ್ನು ಇಂಗ್ಲೀಷಲ್ಲಿ ಅರ್ಥ ಹೇಳ್ಬಿಡಿ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟ್ಲ್ಗೆ ಹೋಗಿದೆ ಅಂತ ಮಗು ಹೇಳಿದ್ರೆ ಅದಕ್ಕೆ ತಕ್ಕಂತೆ ಉತ್ತರ ಕೊಡಬೇಕು.
ಹಾಸ್ಪಿಟ್ಲ್ಗೆ ಹೋಗೋದ್ರಿಂದ ಅದೇನು ಹೇಳಿದೆ, ಯಾವುದು ನೋವಿದ್ರೆ ಹಾಸ್ಪಿಟ್ಲಿಗೆ ಹೋಗುತ್ತೆ. ಆಗ ಅದು ವೈ ವಾಟ್ ಈಸ್ ರಾಂಗ್ ಅಂತ ಕೇಳಿದಾಗ ಮೈ ಹೆಡ್ ಈಸ್ ಏಕಿಂಗ್, ನನ್ನ ತಲೆ ನೋವ್ತಾ ಇದೆ ಹೇಳ್ಬೋದು. ಇಲ್ಲ ಐ ಹ್ಯಾಡ್ ಎ ಫೀವರ್ ಹೇಳ್ಬೋದು. ಇಲ್ಲ ಐ ಹರ್ಟ್ ಮೈ ಲೆಗ್. ಎಲ್ಲನೂ ಪ್ರಾಕ್ಟೀಸ್ ಮಾಡಿಸಿ. ವೈ ವಾಟ್ ಈಸ್ ರಾಂಗ್ ಕ್ವಶನು ಪ್ರಾಕ್ಟೀಸ್ ಮಾಡಿಸಿ. ಮೈ ಹೆಡ್ ಈಸ್ ಏಕಿಂಗ್ ಆನ್ಸರನ್ನು ಪ್ರಾಕ್ಟೀಸ್ ಮಾಡಿಸಿ. ಐ ಹ್ಯಾವ್ ಎ ಫೀವರ್. ಯಾವ ಉತ್ತರ ಆದರೂ ಹೇಳ್ಬೋದು ಮಗು ಈ ಕ್ವಶನ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಅದು ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಬೇಕು. ಕಾನ್ವರ್ಸೇಷನ್ ಸರ್ಕಲ್ ಎಲ್ರಿಗೂ ಅರ್ಥ ಆಗಿದೆ ಹೇಗೆ ಮಾಡಬೇಕು ಅಂತ. ರೈಟ್ ಸೈಡ್ ಮಗು ಕೇಳೋದು ಕ್ವಶನು, ಅದು ಆನ್ಸರ್ ಹೇಳೋದು, ಅದ್ರ ಆನ್ಸರ್ ಹೇಳಿದ್ಮೇಲೆ ಆ ಮಗು ತನ್ನ ರೈಟ್ ಸೈಡ್ ಇರೋ ಮಗುಗೆ ಅದೇ ಕ್ವಶನ್ ಕೇಳೋದು, ಅದು ಆನ್ಸರ್ ಪಡೆಯೋದು. ಹೀಗೆ ಫುಲ್ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಈಗ ಎರಡು ಕ್ವಶನ್, ಇನ್ನೊಂದು ಕ್ವಶನ್ ಇದೆ. ಅಂದರೆ ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ವಾಟ್ ಡಿಡ್ ದ ಡಾಕ್ಟರ್ ಸೇ. ಈಗ ನೀನು ಹಾಸ್ಪಿಟ್ಲಿಗೆ ಹೋಗಿದೀಯಾ, ಯಾತಕ್ಕೆ ಅಂತ ಕಾರಣ ಹೇಳಿದೀಯಾ. ಕಾರಣ ಹೇಳಿದ್ಮೇಲೆ ಡಾಕ್ಟ್ರು ನಿಂಗೆ ಏನು ಹೇಳಿದ್ರು, ವಾಟ್ ಡಿಡ್ ದ ಡಾಕ್ಟರ್ ಸೇ. ಅಂದರೆ ಈ ಎಲ್ಲ ಕಾನ್ವರ್ಸೇಷನ್ ಮಗು ಕಲಿಬೇಕು. ಕಲಿನಲ್ಲಿ ಇದು ಮೆಥಡಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಆಗಿದೆ ಅಲ್ವಾ. ಇಂಗ್ಲೀಷ್ ಸ್ಪೋಕಿಂಗ್ಸ್ ಇದು ಲಿಸನ್ ಆ್ಯಂಡ್ ಸ್ಪೀಕಿಂಗ್ ಅಲ್ವಾ, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ ಅಲ್ವಾ. ಸೊ ಇಲ್ಲಿ ಮಗು ಹೆಚ್ಚು ಹೊತ್ತು ಮಾತಾಡೋದನ್ನೇ ಅಭ್ಯಾಸ ಮಾಡಬೇಕು, ಕಲ್ತ್ಕೋಬೇಕು. ಅಭ್ಯಾಸ ಮಾಡೋಕ್ಕೋಸ್ಕರನೇ ಕಾನ್ವರ್ಸೇಷನ್ ಸರ್ಕಲ್ಲೂ ಇದು ಒಂದು ಸೆಗ್ಮೆಂಟ್. ಇದ್ರ ಮೂಲಕನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಗುಗೆ ಅರ್ಥನೂ ಗೊತ್ತಿರಬೇಕು, ಹೇಳೋಕ್ಕೂ ಗೊತ್ತಿರಬೇಕು. ಹೋಗಿ ಈಗ ವಾಟ್ ಡಿಡ್ ದ ಡಾಕ್ಟರ್ ಸೇ. ಮಗುವಿಗೆ ಡಾಕ್ಟ್ರ್ ಏನು ಹೇಳಿದ್ರು ಅಂದಾಗ ಈ ಗೇವ್ ಮಿ ಮೆಡಿಸನ್, ಅವ್ರು ನನಗೆ ಮೆಡಿಸನ್ ಕೊಟ್ಟರು ಅಂತ ಹೇಳ್ಬೋದು. ಈ ಗೇವ್ ಮಿ ಆಯಿಂಟ್ಮೆಂಟ್. ನೋಡಿ ಇಲ್ಲಿ ಐ ಹರ್ಟ್ ಮೈ ಲೆಗ್ ಅಂದರೆ ನನ್ನ ಕಾಲು ನಾನು ಗಾಯ ಮಾಡ್ಕೊಂಡಿದ್ದೀನಿ ಎಂದಾಗ ಮಗು ಏನು ಹೇಳಬೇಕು, ಈ ಗೇವ್ ಮಿ ಆಯಿಂಟ್ಮೆಂಟ್ ಅಂತ ಹೇಳಬೇಕು ಅಲ್ವಾ. ಐ ಹ್ಯಾಡ್ ಎ ಫೀವರ್ ಅಂತ ಹೇಳಿದಾಗ, ಇಲ್ಲ ಮೈ ಹೆಡ್ ಈಸ್ ಏಕಿಂಗ್ ಅಂದಾಗ ಏನು ಹೇಳ್ಬೋದು ಮಗು, ವಾಟ್ ಡಿಡ್ ದ ಡಾಕ್ಟರ್ ಸೇ ಅಂದಾಗ ಈ ಗೇವ್ ಮಿ ಮೆಡಿಸನ್ ಅಂತ ಹೇಳ್ಬೋದು. ಹೀಗೆ ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಆನ್ಸರ್ನ ಫುಲ್ ಕ್ಲಾಸ್ಗೆ ಮೊದಲು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಗು ಕ್ವಶನ್ ಹೇಳೋಕ್ಕೂ ಬರಬೇಕು, ಆನ್ಸರ್ ಹೇಳಬೇಕು. ಆಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಷ್ಟು ನೋಡಿ, ಇದನ್ನು ಇದೆ ಈ ಕಾರ್ಡಲ್ಲಿ ಹೇಳ್ತಕ್ಕಂಥ ಸ್ಟೆಪ್ 1, 2, 3 ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ ಫಸ್ಟ್ ಇನ್ನೊಂದು ಸರಿ ಓದ್ಬಿಡ್ತೀನಿ. ಸ್ಟೂಡೆಂಟ್ಸ್ ಆರ್ ಏಬಲ್ ಟು ರೆಸ್ಪಾಂಡ್ ಟು ಗ್ರೀಟಿಂಗ್ಸ್ ಇನ್ ಇಂಗ್ಲೀಷ್ ಬಿಟ್ವೀನ್ ಫ್ರೆಂಡ್ಸ್ ಆ್ಯಂಡ್ ಸ್ಟ್ರೇಂಜರ್ಸ್ ವಿತ್ ಹಲೋ ಆ್ಯಂಡ್ ಹೈ ಹಿ. ನೋಡಿ ಹಲೋ ಆ್ಯಂಡ್ ಹಿ ಉಪಯೋಗಿಸ್ಕೊಂಡು ಮಕ್ಕಳು ಇದರಿಂದ ಗ್ರೀಟಿಂಗ್ಸ್ ಯಾರಾದರೂ ಫ್ರೆಂಡ್ಸು ಸಿಕ್ಕಿದಾಗ, ಇಲ್ಲಿ ಯಾರಾದರೂ ಪರಿಚಯದವರು ಸ್ಟ್ರೇಂಜರ್ಸು ಗೊತ್ತಿಲ್ಲದವ್ರು ಯಾರು ಸಿಕ್ಕಿದಾಗಲೂ ಈ ಥರ ಪರಿಚಯ ಮಾಡೋದನ್ನು ಮಾಡ್ತಾರೆ. ನಮ್ಮ ಡೈಲಿ ಲೈಫಲ್ಲಿ ಕಲ್ತ್ಕೊಂಡ್ರೆ ಇದರಿಂದ ಮಾಡೋದು ಅಭ್ಯಾಸ ಮಾಡ್ಕೋತಾರೆ, ಕಲ್ತ್ಕೋತಾರೆ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಹ್ಯಾವ್ ಎ ಸಿಂಪಲ್ ಕಾನ್ವರ್ಸೇಷನ್ ಇನ್ ಇಂಗ್ಲೀಷ್. ನಾ ಹೇಳಿಲ್ವ, ಒಂದು ಕಾನ್ವರ್ಸೇಷನ್ ಸಿಂಪಲ್ಲಾಗಿ ಕಲಿತಾರೆ. ಆರ್ ವೈ ಪೀಪಲ್ ಗೋ ಟು ದ ಹಾಸ್ಪಿಟಲ್. ಆಮೇಲೆ ಜನರು ಈ ಥರ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋ ಥರ ಒಂದು ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದಾರೆ ಅನ್ನೋದನ್ನು ಕಾನ್ವರ್ಸೇಷನ್ ಮಾಡೋದನ್ನು ಕಲಿತಾರೆ. ಈಗ ನೋಡಿ, ಇಂಟ್ರಡ್ಯೂಸ್ ದ ಗ್ರೀಟಿಂಗ್ಸ್ ಇನ್ ಇಂಗ್ಲೀಷಲ್ಲಿ ಸ್ಟೆಪ್ 1ಅಲ್ಲಿ ಗ್ರೀಟಿಂಗ್ಸ್ ಇಂಟ್ರಡ್ಯೂಸ್ ಮಾಡಬೇಕು. ಇದು ಅರ್ಥ ಹೇಳಬೇಕು, ಅನ್ನೋದ್ರ ಯೂಸೇಜ್ ಯಾವಾಗ ಏನೇನೋ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕು. ನನ್ನ ಫ್ರೆಂಡ್ಸು ಸ್ಟ್ರೇಂಜರ್ಸ್ ಯಾರಾದರೂ ಮೀಟ್ ಆದಾಗ ಈ ಥರ ಗ್ರೀಟಿಂಗ್ಸ್ನ ಹೇಳಬೇಕು ಅಂತ ಹೇಳ್ಕೊಡ್ಬೇಕು. ಹಲೋ ಅಂತ ಈ ಕಡೆಯಿಂದ ಹೇಳೋದು, ಆ ಕಡೆಯಿಂದ ಹಾಯ್ ಅಂತ ವಾಪಸ್ ಹೇಳೋದು. ಆಮೇಲೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಐ ಆಮ್ ಅಂತ ಆ ಥರ. ಡೆಮಾನ್ಸ್ಟ್ರೇಟ್ ದ ಗ್ರೀಟಿಂಗ್ಸ್ನ ಡೆಮಾನ್ಸ್ಟ್ರೇಟ್ ಮಾಡಿ ಎನ್ಶೂರ್ ದಟ್ ಈಸ್ ಯೂಸ್ಡ್ ಎವ್ರಿ ಡೇ ಆಫ್ ದ ಬಿಗಿನಿಂಗ್ ಆಫ್ ದ ಕ್ಲಾಸ್. ಅವ್ನು ನೋಡಿ ಈ ಗ್ರೀಟಿಂಗ್ಸ್ನ ಆಮೇಲೆ ಕ್ಲಾಸಲ್ಲೂ ಅಷ್ಟೇ, ಕ್ಲಾಸ್ಗೆ ಬಂದಾಗ ಮಕ್ಕಳು ಎಲ್ಲರೂ ಬರ್ತಾರಲ್ಲ, ಒಬ್ಬರೊಬ್ಬರು ನೋಡಿದ ತಕ್ಷಣ ಈ ಥರ ಗ್ರೀಟಿಂಗ್ ಮಾಡ್ತಾ ಇರಬೇಕು. ದಿನಾ ಇದನ್ನು ಬಳಕೆ ಮಾಡಬೇಕು ಅಂತ ಮಗುಗೆ ಹೇಳಬೇಕು. ಸ್ಟೂಡೆಂಟ್ಸ್ ಲರ್ನ್ ಟು ಗ್ರೀಟ್ ಯೂಸಿಂಗ್ ಹಲೋ ಆ್ಯಂಡ್ ಹಾಯ್. ನನಗೆ ತನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಹುಡುಗಿ ನಿಲ್ಲಿಸಿ ಅಂತ ಹೇಳಿದ್ನಲ್ಲ, ಈ ಥರ ಕ್ಲಾಸ್ಗೆ ಬಂದಾಗಲೂ ಮಕ್ಕಳು ದಿನ ನೋಡಿದಾಗ ಈ ಥರ ಗ್ರೀಟಿಂಗ್ ಮಾಡಬೇಕು ನೀವು ಅಂತ ಮಕ್ಕಳಿಗೆ ಹೇಳಬೇಕು. ಸ್ಟೆಪ್ 2ನಲ್ಲಿ ಪ್ರಾಕ್ಟೀಸ್ ದ ಕ್ವಶನ್ ಇನ್ ಇಂಗ್ಲೀಷಲ್ಲಿರ್ತಕ್ಕಂಥ ಕ್ವಶನ್ನ ವಿತ್ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್. ಎಲ್ಲ ಮಕ್ಕಳ ಜೊತೆ ಒಟ್ಟಿಗೆ ಕ್ವಶನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು, ಅರ್ಥ ಹೇಳಿಬಿಟ್ಟು. ಲೈಕ್ ಪ್ರಾಕ್ಟೀಸ್ ದ ಆನ್ಸರ್ ಇನ್ ಇಂಗ್ಲೀಷ್ ವಿತ್ ಆಲ್ ದ ಅದೇ ಥರ ಆನ್ಸರ್ನೂ ಪ್ರಾಕ್ಟೀಸ್ ಮಾಡಿಸ್ಬೇಕು ಇಂಗ್ಲೀಷ್ ಮಕ್ಕಳದ್ದು ಎಲ್ಲರ ಜೊತೆನೂ ಸೇರಿಸಿ. ಆಮೇಲೆ ನೆಕ್ಸ್ಟು ಲೆಟ್ 3 ಉತ್ತರನೂ ಅರ್ಥನೂ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸ್ಟೆಪ್ 3 ಲೆಟ್ ದ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟ್ಯಾಂಡ್ ಇನ್ ಎ ಸರ್ಕಲಲ್ಲಿ ನಿಂತ್ಕೋಬೇಕು, ಇಲ್ಲಿ ಕೂತ್ಕೋಬೋದು. ಬಿಗಿನ್ ದ ಕಾನ್ವರ್ಸೇಷನ್ ಸರ್ಕಲ್ ವಿತ್ ಈ ಸ್ಟೂಡೆಂಟ್. ಆಮೇಲೆ ಕಾನ್ವರ್ಸೇಷನ್ ಸರ್ಕಲ್ನ ಶುರು ಮಾಡಬೇಕು. ವಿತ್ ಈ ಸ್ಟೂಡೆಂಟ್ ಆಸ್ಕಿಂಗ್ ದ ಸ್ಟೂಡೆಂಟ್ ಆನ್ ದ ರೈಟ್ ಸೈಡ್
ಆಫ್ ಹಿಮ್ ಫಾರ್ ದ ಫಸ್ಟ್ ಕ್ವಶನ್. ಅದೇ ಪಕ್ಕದಲ್ಲಿ ಇಡ್ತಕ್ಕಂಥ ರೈಟ್ ಸೈಡ್ ಇರ್ತಕ್ಕಂಥ ಮಗುಗೆ ಕ್ವಶನ್ ಕೇಳಬೇಕು. ಅದು ದ ಸ್ಟೂಡೆಂಟ್ ಹೂ ಇಸ್ ಆಸ್ ದ ಕ್ವಶನ್ ಗಿವ್ಸ್ ದ ಆನ್ಸರ್. ಕ್ವಶನ್ ಕೇಳಿದ ಮಗುಗೆ ಪಕ್ಕ ಒಳಗಡೆ ಇರ್ತಕ್ಕಂಥ ಆನ್ಸರ್ ಹೇಳುತ್ತೆ. ಆನ್ಸರ್ ಹೇಳ್ಬಿಟ್ಟು ಆಮೇಲೆ ಟರ್ನ್ಸ್ ಟು ದ ರೈಟ್ ಟು ಆಸ್ ದ ಕ್ವಶನ್ ಟು ದ ನೆಕ್ಸ್ಟ್ ಸ್ಟೂಡೆಂಟ್. ಅದು ತನ್ನ ಆನ್ಸರ್ ಹೇಳಿದ್ಮೇಲೆ ತನ್ನ ಬಲಗಡೆ ಇರ್ತಕ್ಕಂಥ ಮಗುವಿಗೆ ತಿರ್ಗಾ ಅದೇ ಕ್ವಶನ್ ಆಗುತ್ತೆ. ಇದನ್ನು ಹೀಗೆ ಪ್ರಾಕ್ಟೀಸ್ ದ ಕ್ವಶನ್ ಆನ್ಸರ್ ರುಟೀನ್ ಅರೌಂಡ್ ದ ಸರ್ಕಲ್ ಆ್ಯಸ್ ಮೆನಿ ಟೈಮ್ಸ್ ಆಸ್ ಈ ಥರ ಕ್ವಶನ್ ಆನ್ಸರ್ ಹೇಳೋದನ್ನು ಕಾನ್ವರ್ಸೇಷನ್ ಈ ಸರ್ಕಲಲ್ಲಿ ಚೆನ್ನಾಗಿ ಎಷ್ಟು ಸಲ ಆಗುತ್ತೋ ಅಷ್ಟು ಮಗು ಚೆನ್ನಾಗಿ ಕಲಿಯೋ ತನಕ ಪ್ರಾಕ್ಟೀಸ್ ಮಾಡಿಸ್ಬೇಕು. ವೀಕ್ ಮೊದಲನೇ ವಾರ 20 ನಿಮಿಷ ಸ್ಟೆಪ್ 1, 2 and 3 ಆಫ್ ಕ್ವಶನ್ 1 ಮೊದಲನೇ ಕ್ವಶನ್ ಮಾತ್ರ 3 ಸ್ಟೆಪ್ಸ್ನು 20 ನಿಮಿಷ ಮೊದಲನೇ ವಾರ ಮಾಡಬೇಕು. ಎರಡನೇ ವಾರ 20 ನಿಮಿಷ ಸ್ಟೆಪ್ಸ್ 1 and 3 ಆಫ್ ಕ್ವಶನ್ 1 ಮೊದಲನೇ ಕ್ವಶನ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಸ್ಟೆಪ್ 1 ಮತ್ತು 3 ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಸ್ಟೆಪ್ 3ಗೆ 20 ನಿಮಿಷ ಸ್ಟೆಪ್ಸ್ 1, 2 and 3 ಆಫ್ ಕ್ವಶನ್ 2 ಎರಡನೇ ಕ್ವಶನ್ನ 1, 2, 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಎರಡನೇ ಕ್ವಶನ್ ಮೂರನೇ ವಾರ. ನಾಲ್ಕನೇ ವಾರಕ್ಕೆ ಸ್ಟೆಪ್ಸ್ 1 and 3 ಆಫ್ ಕ್ವಶನ್ 2 ಎರಡನೇ ಕ್ವಶನ್ಗೆ ನಾಲ್ಕನೇ ವಾರ ಸ್ಟೆಪ್ 1 and 3 ನೋಡಿ. 1 and 3 ಮೊದಲನೇ ವಾರಕ್ಕೆ ಒಂದನೇ ಕ್ವಶನ್ನು ಒಂದನೇ ವಾರ ಎರಡನೇ ವಾರ. ಆದರೆ ಮೊದಲನೇ ವಾರದಲ್ಲಿ ಸ್ಟೆಪ್ಸು 1, 2, 3 ಎರಡನೇ ವಾರ 1, 3. ಈಗ 3, 4ಕ್ಕೆ ಎರಡನೇ ಕ್ವಶನ್. ಆ ಎರಡನೇ ಕ್ವಶನಲ್ಲಿ ಮೂರನೇ ವಾರ 1, 2, 3 ಸ್ಟೆಪ್ಸು. ನಾಲ್ಕನೇ ವಾರ 1 ಮತ್ತು 3ನೇ ಸ್ಟೆಪ್ಸು. ಈ ಥರ ಈ ಒಂದು ಕಾನ್ವರ್ಸೇಷನ್ ಸರ್ಕಲ್ ಮೈ ಬಾಡಿ NK ಲೆವೆಲ್ 2 ಕಾರ್ಡ್ ನಂಬರ್ 5 ಪ್ರಾಕ್ಟೀಸ್ ಮಾಡಿಸ್ಬೇಕು. ಓಕೆ, ಲೈಕ್ ಅರ್ಥ ಆಯಿತು ಅನಿಸುತ್ತೆ. ವೆರಿ ಗುಡ್. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.